ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 6 ನನ್ನ ದಿನಚರಿ ಏನಾಯಿತು ಅಂತಂದ್ರೆ, ಮನೇಲಿ ಇವತ್ತೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನು ಇಂಥ ಪರಿ ಆಗೈತೆ ಅಂತಂದು. ನಾನು ಬ್ರಷ್ ಮಾಡ್ಸಕ್ಕಂತ ಹುಡುಗರಿಗೆ ಬ್ರಷ್ ಮಾಡ್ಸಕ್ಕಂತ ಹಾಲಿಟ್ಟೋಗಿದ್ದೆ, ನೆನಪೇ ಇಲ್ಲ. ಅದೆಲ್ಲ ಉಕ್ಕಿ ಹರಿದು ಗ್ಯಾಸ್ ಕಟ್ಟಿಯಿಂದ ಸೀದಾ ಸಿಂಕಿಗೆ ಹೊಂಟಿತ್ತು. ಒಂಥರ ಹಾಲಿನ ಹೊಳೆನೇ ಹರಿದಂಗೆ ಆಯಿತು. ಅದನ್ನೆಲ್ಲ ಕ್ಲೀನಾಗಿ ಮಾಡೋಷ್ಟ್ರಿಗೆ ಟೈಮ್ ಭಾಳ ಆಗಿತ್ತು. ಹಾಗಾಗಿ ಜಲ್ದಿ ಚಹಾ ಕುಡಿದ್ವಿ. ನಾನು ಹುಡುಗರು ಕುಡಿದು ನಾಷ್ಟಕ್ಕೂ ರೆಡಿ ಮಾಡಬೇಕಾಗಿತ್ತು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಟೈಮ್ ಆಗಿತ್ತು. ಅದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಭಾಳ ಕಷ್ಟ ಆಯಿತು. ಕ್ಲೀನ್ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ. ಇವತ್ತು ಪಡ್ಡು ಮಾಡತ್ತಿದ್ದೆ. ಪಡ್ಡಿನ ಹಿಟ್ಟು ಭಾಳ ಚಂದ ನೆನೆದಿತ್ತು. ಎಲ್ಲ ನೆನೆದ್ಮೇಲೆ ನಾನು ಅದಕ್ಕೆ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ. ಅದಕ್ಕೆ ನಾ ಚಟ್ನಿಗೆ ಪುಟಾಣಿ, ಕೊಬ್ಬರಿ ಮತ್ತು ಶೇಂಗಾ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳತ್ತಿದ್ದೆ. ನಾವು ಚಟ್ನಿ ತಿಂತೀವಿ, ದೊಡ್ಡವರೆಲ್ಲರೂ. ಹುಡುಗರು ಚಟ್ನಿ ಲೈಕ್ ಮಾಡಲ್ಲ, ಹಾಗಾಗಿ ಮತ್ತು ಅವ್ರಿಗೆ ಅಂತಂದು ಶೇಂಗಾ ಸಾರು ಪಡ್ಡಿಗೆ ಭಾಳ ಚಲೋ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ಶೇಂಗಾ ಒಂದು ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳತ್ತಿದ್ದೆ. ಇದು ಜಾಸ್ತಿ ಮಸಾಲೆನೂ ಅನ್ಸಲ್ಲ, ಏನೂ ಅನ್ಸಲ್ಲ, ಹುಡುಗರಿಗೆ ಚಲೋ ಅನಿಸುತ್ತೆ. ಹಾಗಾಗಿ ಅದನ್ನೇ ಮಾಡ್ತೀನಿ ನಾನು ಯಾವಾಗಲೂ. ನಾವು ಚಟ್ನಿ ತಿಂದ್ರೆ ಅವ್ರು ಚಟ್ನಿ ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಅಂತಂದು ಸಪ್ರೇಟ್ ಸಾಂಬಾರು ಮಾಡತ್ತಿದ್ದೆ. ಒಗ್ಗರಣೆ ಎಲ್ಲ ಹಾಕಿ ಅವರಿಗೆ ಸಾಂಬಾರು ರೆಡಿ ಮಾಡಿದೆ. ಮತ್ತು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಾಡಿದೆ. ಟೇಸ್ಟಾಗಿತ್ತು. ಸ್ಕೂಲಿಗೂ ಇದನ್ನ ಒಯ್ತಿದ್ರು, ಹಾಗಾಗಿ ಇದನ್ನು ರೆಡಿ ಮಾಡಿದ್ದೆ. ಮತ್ತು ಟೈಮ್ ಆಗತ್ತಿತ್ತು, ಹಂಗಾಗಿ ಜಲ್ದಿ ನಾನು ಪಡ್ಡನಿಗೂ ರೆಡಿ ಮಾಡತ್ತಿದ್ದೆ. ವಿಡಿಯೋ ಸ್ಟ್ಯಾಂಡ್ ಎಲ್ಲಿ ಇಡಬೇಕಂತ ಗೊತ್ತಾಗುವಲ್ತಾಗಿತ್ತು ನನಗೆ, ಎಲ್ಲೂ ಕಂಫರ್ಟ್ ಆಗುವಲ್ತಾಗಿತ್ತು. ವಿಡಿಯೋ ಮಾಡಬೇಕಾದ್ರೆ ಅಷ್ಟು ಬೆಳಕು ಜಾಸ್ತಿ ಬರತ್ತಿತ್ತು. ಹಾಗಾಗಿ ಗ್ಯಾಸ್ ಕಟ್ಟಿ ಮೇಲೆ ನನ್ನ ಮಗನ ನಿಲ್ಲಿಸಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಡಪ್ಪ ಅಂತಂದು ಹೇಳತ್ತಿದ್ದೆ. ಆಯ್ತು ಮಮ್ಮಿ ಮಾಡ್ತೀನಿ ಅಂತಂದ. ಹಾಗಾಗಿ ಇಲ್ಲಿ ಮ್ಯಾಲೆ ನಿಂತಿದ್ದ, ನಗಾತಿದ್ದೆ, ಮಮ್ಮಿ ನೀನು ಕಾಣತ್ತಿ, ಪಡ್ಡು ಕಾಣತೈತಿ ಅಂತಂದು. ಅವನಿಗೂ ಆಯ್ತು ಅಂದು ಅವರಿಗೆಲ್ಲ ಸ್ನಾನ ಮಾಡಿಸಿ ಜಲ್ದಿ ರೆಡಿ ಮಾಡತ್ತಿದ್ದೆ. ಸ್ಕೂಲ್ ಟೈಮ್ ಆಗಿತ್ತು. ಟಿಫನ್ ಎಲ್ಲ ಮಾಡಿಸಿದ್ದೆ. ಸ್ನಾನ ಮಾಡಿ ಸ್ಕೂಲ್ ಡ್ರೆಸ್ ಹಾಕತ್ತಿದ್ದೆ. ಇವ ನನ್ನ ಮಗ, ಇಬ್ಬರು ಮಕ್ಕಳು ನಂಗೆ, ಅವರಿಬ್ಬರಿಗೂ ಡ್ರೆಸ್ ಹಾಕಿದೆ. ನಗಾತಿದ್ರು ಅವರು. ಯಾಕೆ ನಗಾತಿ ಮಮ್ಮಿ ಅಂತ ನಾನು ಕೇಳಿದರು. ಅಲ್ಲಿ ಕ್ಯಾಮ್ರಾ ಇಟ್ಟೀನಿ. ಅಯ್ಯೋ ನಂಗೆ ಶೇಮ್ ಆಗುತ್ತೆ, ನನಗೆ ಡ್ರೆಸ್ ಹಾಕತ್ತಿ, ಅದನ್ನೆಲ್ಲ ತೋರಿಸ್ತೀಯ ನೀನು ಅಂತ ಅನ್ನತ್ತಿದ್ರು. ಹಾಗಾಗಿ ಅವರಿಗೆಲ್ಲ ಡ್ರೆಸ್ ಹಾಕಿ ಸ್ಕೂಲಿಗೆ ರೆಡಿ ಮಾಡಿದೆ. ಇವತ್ತಿನ ದಿನ ಹೀಗಿತ್ತು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ನೋಡಿರಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇವತ್ತಿನ ದಿನ ನಂದು ಹೀಗಿತ್ತು. ಮತ್ತು ಒಂದು ಲೈಕ್ ಮಾಡಿದ್ರೆ ಮುಂದಿನ ವಿಡಿಯೋ ಮಾಡೋಕೆ ನಂಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು.